ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಬೆಳಗ್ಗೆ ನಮ್ಮ ಅತ್ತೆ ಎಲ್ಲರಿಗೂ ಇವತ್ತು ಬಳೆ ಹಾಕಿಸ್ತಾ ಇದ್ದಾರೆ. ಬನ್ನಿ ಯಾರ್ಯಾರು ಯಾವ್ಯಾವ ಥರ ಹಾಕೊತಾರೆ ತೋರಿಸ್ತೀನಿ ನೋಡಿ. ಎಲ್ಲರಿಗೂ ವೆರೈಟೀಸ್ ಆಫ್ ಬಳೆ ಹಾಕಿಸ್ತೈತೆ ನಮ್ಮ ಅತ್ತೆ ಕೂತ್ಕೊಂಡು. ಅವ್ಳು ಫೋನ್ ಎತ್ತಿದ ತಕ್ಷಣ ಆಯ್ ಅಂತಾಳೆ. ಈಗ ರೂಢಿ ಆದ್ಲು. ಫೋನ್ ಎತ್ತಿದ ತಕ್ಷಣ ಆಯ್ ಅವ ಬೇಡ ಅತ್ತೆ, ನಂದು ಇಷ್ಟವೇ ಗೊತ್ತಾ, ಬಾಳೆನೆ ಏತಿ ಅಣ್ಣನ ಮದ್ವೆಗೆ ಬೇಡ ಅಂದ್ರೂ ದೊಡ್ಡತ್ತೆ ತೋಡಿಸ್ತು. ನಾನು ಮಂಜು ಸುಮ್ಮನೆ ತೊಡ್ಕೊಂಡು ಅತ್ತೆ ನನ್ನ ಹತ್ರ ಎಲ್ಲ ಕಲರು ಐತೆ. ಈಗೂ ಬೇಕಾದ್ರೆ ನಾನೇ ತೊಡಸ್ತೀನಿ, ಹಾಕೊಳ್ಳಿ. ಇನ್ನ ಇಲ್ಲ, ಕಮ್ಮಿ ಮಾಡ್ಕೊಡ್ಬೇಕು. ಬೆಂಗಳೂರಿಗೆಲ್ಲ ಬರ್ತೀರಾ? ತೊಳೆಯಕ್ಕೂ ಕಷ್ಟ ತಗೊಂಡು. ಎಲ್ಲಾರ್ದು ತೊಟ್ಕೊಂಡಾಯ್ತು. ನಾನು ತೊಟ್ಕೊಂತ ಇಲ್ಲ. ಪೂರ್ಣಿಮಂದಾಯ್ತು, ಆಮೇಲೆ ಭಾಗ್ಯತೆದಾಯ್ತು. ಭಾಗ್ಯತೆ ತೋರ್ಸು. ಗಲ್ ಅಂತಾರೆ ಹಾಕೊಂಡು. ನಾನು ಆ ಥರದ್ದು ಒಂಥರ ಗ್ರೀನ್ ಕಲರ್ ತಗೊಂಡೆ. ಇವಾಗ ನಮ್ಮ ಅತ್ತೆ ಕೈಯಲ್ಲಿ ಹಾಕೋಬೇಕು. ಅತ್ತೆ ಗಟ್ಟಿ ತಗೊಳತ್ತೆ ಅತ್ತೆಗೆ. ಮಾಡರ್ನ್ ಟೆಕ್ನಾಲಜಿ ಆಗಿದೆ ನೋಡಿ. ಇಲ್ಲೂ ಕಸಿನ್ ಗಾಡಿ ಬರುತ್ತೆ ಹಳ್ಳಿಯಲ್ಲೂ. 2-3 ವರ್ಷದಿಂದ ಬದೈತಾ, ಪರವಾಗಿಲ್ಲ ಇಲ್ಲಿ. ಹಂಗಾದ್ರೆ ನಮ್ಮ ಏರಿಯಾಗೆ ಇನ್ನೂ ಬಂದಿಲ್ಲ. ಈಗ ತುಂಬಾ ದೊಡ್ಡ ವ್ಯಕ್ತಿಯವ್ರು ಬಳೆ ಹಾಕೊಂತವ್ರೆ. ಎತ್ತೆತ್ತಾಗ್ಲ ಎತ್ತೆತ್ತಾಗ ತೋರ್ಸೋದು. ಚೆನ್ನಾಗಿದ್ಯಾ? ರೂಢಿ ಅದ ಚೆನ್ನಾಗಿ ಈಗ ವಿಡಿಯೋಗೆ. ಹೊಡೆಯಕ ಫೋಟೋ ಅಷ್ಟು ಬೇನಾ? ಅಷ್ಟು ಹಾಕತಿ? ಅತ್ತೆ ಹೇಳಿದ ಇನ್ನು ಸಾಂಬಾರ್ ಸೇಲ್ ಮಾಡಕ್ಕೆ ಟೇಸ್ಟ್ ಚೆನ್ನಾಗೈತೆ ಹಾಕೊಳ್ರು ಅಂತ ಅಲ್ವಾ ಅತ್ತೆ? ಸಾಂಬಾರ್ ಖಾಲಿ ಅದೇ ಇದು ತಗೊಳ್ಳಿ, ಅದ್ರಲ್ಲಿ ಬರಲ್ಲ. ಸಾಂಬಾರ್ ಖಾಲಿ ಆಗಬೇಕು, ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಳ್ಳೋ ಅಂತ. ಅಕ್ಷಯ ಬಕ್ರ ಫಸ್ಟು ಇಲ್ಲ ತಿನ್ನೋದು ಟೇಸ್ಟ್ ಹೇಳಪ್ಪ. ನೀನು ಹೇಳ್ಬೇಕು. ಆಲ್ರೆಡಿ ಒಬ್ಬಟ್ಟಿಗೆ ರೆಡಿ ಆಗ್ತಾ ಇದೆ. ಒಬ್ಬಟ್ಟು ಏನು ಹಸಿಟ್ಟು, ಅಲ್ಲಿ ಹೂರ್ಣ ರೆಡಿ ಇದೆ. ಈ ರೊಟ್ಟಿ ಬಳಿತಾ ಇದ್ದಾರೆ. ಸಾರು ಚೆನ್ನಾಗೈತೇನೋ? ಆಗ್ಲೇ ಇದು ಮಾಡಿದ್ರಲ್ಲ. ಮಾಡೋಣ, ಅವರೆಲ್ಲ ತಿನ್ಲಿ. ಹೆಂಗೈತಾನೆ ಸಾಂಬಾರ್ಗೆ? ಚೆನ್ನಾಯ್ತಾ? ಕಾಳು ಬಿಡೋ ನಂಗೆ ಅಂತ ಹೇಳ್ಬಿಟ್ಟು ಹೋದ. ಈಗ ಕಾಳು ತಿಂತವನೆ. ಇಲ್ಲಿ ಯಾರೋ ಹೊಸ ಎಂಟ್ರಿ ಬಂದಿದ್ದಾರೆ ನೋಡಿ. ಇಲ್ಲಿ ಬಾಯಿಲಿ ಮೋಕ್ಷಿತ್ ನನಗೊಂದು ಕೆಲಸ ಕೊಟ್ಟಿದ್ದಾರೆ. ಏನಂದರೆ ನೀರು ತುಂಬೋದು. ಇದಕ್ಕೆಲ್ಲ ಅಷ್ಟಕ್ಕೂ ನೀರು ತುಂಬಬೇಕು. ಇವಾಗ ನೀರಿಲ್ಲ ಅಂತ ನಾವಂದ್ರೆ ಇವನು ಹೋಗ್ತಾನೆ. ಅಲ್ಕೋಸ್ಕರ ಪೀಸನು ಅಲ್ಲಿ ಪುಣ್ಯಕ್ಕೆ ಹಂಗೆ ಇಲ್ಲಿ ವಿಭವ್
ಯಾವ್ದಾದ್ರು ಹೇಳು ಮಸ್ತ್ ಮಲೈಕಾಳು ಮೋಕ್ಷಿ ಹೇಳೋ ಮಸ್ತ್ ಮಲೈಕಾ ಬೇಡ ಹೇಳು ಯಾವ ತರ ಅನ್ಸ್ತದೆ ಮತ್ತ ಹೆಂಗೆ ಓಪನ್ ಮಾಡಿ ಕೊಟ್ರೆ ಒಬ್ಬೊಬ್ರೆ ತಿನ್ಬಿಡ್ತಾರೆ ಕೊತ್ತಂಬರಿ ಪುದೀನ ಆಮೇಲೆ ಮೆಣಸಿನ್ಕಾಯಿ ಶುಂಠಿ ಈಗೆಲ್ಲಿ ಇವ್ರು ಬಿಡಿಸ್ತಾ ಅವ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿನೇನಕ್ಕ ಬಿಸ್ಕೆಟ್ ಎಲ್ಲರಿಗೂ ಎರಡೆರಡು ಕೊಡಿಲಿ ಕೊಡಿಲಿ ಏ ಮಗ್ನೆ ನೀನ್ ಹೇಳಿ ನೆಟ್ಟು ನನಗೆ ಏನಕ್ಕ ಇದು ರೈಸಾ ರೈಸ್ ಸಾಂಬಾರ್ ಒಬ್ಬಟ್ಟು ಅಲ್ಲ ಅಲ್ಲೇ ಎತ್ಕೋಬೇಕು ಅಲ್ಲಿ ನೀರು ತುಂಬೈತೆ ಅಲ್ಲಿ ಒಬ್ಬಟ್ಟು ಆಗ್ತಾ ಇದೆ ಇದೇನಿದು ಕಾಳು ಗೊಜ್ಜು ಎಲ್ಲ ಕಾಳು ಮಿಕ್ಸ್ ಕಾಳು ಸಾಂಬಾರ್ ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿದ್ರೆ ಇಲ್ಲಿ ನಮ್ಮ ಅತ್ತೆ ಒಂದೇ ಮಾಡ್ತಾ ಇದ್ದೆ ಇಷ್ಟೊಂದು ಅದೇ ನಿನ್ ದಪ್ಪ ಜಾಸ್ತಿ ಅಲ್ವಾ ಮಾಡೋದು ಇದೊಂಚೂರು ಸಣ್ಣ ಮಾಡು ಇದು ಚೆನ್ನಾಗಿ ಕಾಣ್ತೈತೆ ಇದೊಂದು ದಪ್ಪ ಆಗೋಯ್ತು ಅದು ಚೆನ್ನಾಗದೆ ಅದು ಚೆನ್ನಾಗದೆ ಇದೊಂದು ಸ್ವಲ್ಪ ದಪ್ಪ ಆಗೋಯ್ತು ಈಗ ಗುಡುಕ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ಅದಕ್ಕೆ ನಮ್ಮ ಅತ್ತೆ ಒಂದು ಸಾಂಗ್ ಹೇಳಿದ್ರು. ಸಾಂಗ ಪದ ಏನೋ ನಂಗೆ ಗೊತ್ತಿಲ್ಲ, ಅದನ್ನ ಹೇಳಿಸ್ತೀನಿ ಬನ್ನಿ. ಅತ್ತೆ ಆಗ್ಲೇ ಗುಡ್ಗಿಕ್ಕೆ ಏನೋ ಹೇಳ್ಕೊಟ್ಟಲ್ಲ, ಹೇಳು. ಗುಡ್ಗಿದಕ್ಕೆ ಏನೋ ಹೇಳ್ದಲ್ಲ, ಮಾರಮ್ಮಂದ ಹಾ ಮಾರಮ್ಮಂದ ಗುಡ್ಬೇಡ ಮಳೆ ಉಯ್ಬೇಡ ಬಾರಮ್ಮ ತಾಯಿ, ಇವತ್ತು ಹೊರ್ಗಾಗವ್ವ ನಾಳಿಗೆ ಬರವ್ವ, ನಾಡ್ದು ಬರವ್ವ ತಾಯಿ, ನಿನ್ ಕಾಲಿ ಬೀಳ್ತೀನಿ ಬರವ್ವ, ನಾಳಿಗೆ ಹೊರ್ಗಾಗವ್ವ ಅಂತ ಹೇಳ್ಕೊಟ್ಟಿನಿ. ಅದೆಲ್ಲ ಆಗ್ಲೇ ನಾನು ಸಣ್ಣಕ್ಕೆ ಹೋದಾಗ ಯಾವ್ದೋ ಒಂದು ಹೇಳ್ತಿದ್ದಲ್ಲ, ಗುಡ್ಗವನ ಏನೋ ಏನೋ ಅವ್ನು ಹೇಳ್ಕೊಡ್ತಿದ್ದೆ ವಿಭವ್ಗೆ. ಅದೇ ಹೇಳ್ಸಂಕೈಲಿ ಗುಡ್ಬೇಡ ಮಿಂಚಬೇಡ, ಆರತಿ ಹೊಂಟಾವೇ ಮಾರವ್ವ, ಆರತಿ ಹೊಂಟಾವೇ ಮಾರವ್ವ, ಗುಡ್ಬೇಡ ಗುಡು ಮಳೆ ಬರಬೇಡ, ಹೊರ್ಗಾಗೆ ಮಾರವ್ವ. ಹೇಳೋ ವಿಭು, ಅವ್ರ ವಿಡಿಯೋ ನೋಡ್ದೆ ಹೇಳಲ್ಲ. ಹೇಳೋ ಗುಡ್ಬೇಡ ಮಿಂಚಬೇಡ ತಾಯಿ ಮಾರವ್ವ, ಆರತಿ ಹೊಂಟಾವೆ. ಇಲ್ಲ ಹೇಳತ್ತೆ ಹಿಂಗೆ ಹಿಂಗ್ ತಿರ್ಕೊಂಡು. ತಾಯಿ ಮಾರವ್ವ ಆರತಿ ಹೊಂಟಾವೆ, ಗುಡ್ಬೇಡ ಮಿಂಚಬೇಡ, ಹೊರ್ಗಾಗವ್ವ ನಿನ್ ಕಾಲಿ ಬೀಳ್ತೀನಿ. ಇದು ಗುಡುಕ್ತಾ ಇರೋದಕ್ಕೆ ನಮ್ಮ ಏನಂತ ಇರೋದಕ್ಕೆ ಪದನ ಗುಡ್ಬೇಡ ಮಿಂಚಬೇಡ ಅಲ್ಲ, ಪದ ಹೇಳೋದ, ಅದು ಏನಂತಾರೆ ಅದನ್ನೆಲ್ಲವ ಪದ ಅಂತೆ. ಅದು ಪದ ಹೇಳ್ತಿರೋದು ನೋಡಿ, ಇಂತೆಂತ ಒಳ್ಳೊಳ್ಳೆ ಏನೇನೋ ಹೇಳ್ಕೊಡ್ತಾರ ನಮ್ಮ ಅತ್ತೆ ಇವ್ರಿಗೆ. ಆಮೇಲೆ ಇನ್ನೊಂದೇನೋ ಹೇಳ್ಕೊಡ್ತಿರಲ್ಲ, ಮಿಂಚಬೇಡ ಗುಡುಗ್ಬೇಡ, ಮಕ್ಕಳು ವಾಸಿ ಹೋಯ್ತವೆ, ಸಿಡ್ಡು ಹೊಡಿತದೆ, ಹೊಡಿಬೇಡ ತಾಯಿ ಹೊಡಿಬೇಡ, ಎದ್ದು ತಾಯಿ ಮಕ್ಕಳಾಗಿ ಇರವ್ವ, ತಾಯಿ ನಮ್ಮವ್ವ, ನಾವು ಮಕ್ಕಳಾಗಿದ್ದೀವಿ, ಗುಡುಗ್ಬೇಡ ಸಿಡ್ಲು ಹೊಡಿಬೇಡ ಕಣವ್ವ, ನಿನ್ ಹೊಟ್ಟೆಲ್ ಹುಟ್ಟಿದೀವಿ ಕಣವ್ವ ತಾಯಿ, ಭಯ ಆಯ್ತದ ಕಣವ್ವ ತಾಯಿ, ಆ ತರ ಗುಡುಗ್ಬೇಡ ಸಿಡ್ಲು ಹೊಡಿಬೇಡ, ನಮಗ್ ಭಯ ಆಯ್ತದೆ, ಭಯ ಆಯ್ತದೆ ತಾಯಿ. ತಾಯಿ ಮಾರವ್ವ ಹೊಂಟವಳೆ, ತಾಯಿ ಮಾರವ್ವ ಹೊಂಟವಳೆ, ಆರಾಧಿ ಮಾಡಿದೀವಿ, ನಾನು ಎದ್ರಕೊಂಡು ಒಳಗೆ ಒಯ್ತೀನಿ, ಹೊರ್ಗಾಗಪ್ಪ ಹೊರ್ಗಾಗ ಕೈ ಮುಗಿತೀನಿ. ನನ್ನ ಮಗನೇ ಮಾತಿನ ಮಲ್ಲ ಅಪ್ಪ, ಇವನು ಈ ವಯಸ್ಸಿಗೆ ಹೆಂಗ್ ಹಾಕೊಂಡವನೆ, ಈ ಏನೋ ಎಲೆಡ್ಕೆನ್ ಯಾವ ತರ ಹಾಕೊಂಡವ್ ನೋಡು. ಇಷ್ಟೇ ಗೋಟಾಡಿಕೆ ಒಂದೇಯ, ಹ್ಮ್ ಇಷ್ಟೇ ಎಲೆ ಕೊಟ್ಟಿದ್ದವನಿಗೆ ನೋಡಿ ಹೆಂಗ್ ಕೆಂಪಗ್ ಹಾಕೊಂಡವನೆ. ಸುಡ್ಲಿಲ್ವೇನ ಬಾಯಿ? ಯಪ್ಪ ಅಷ್ಟೊಂದು ಹಾಕೊಳ್ಳೋದು ತಾಯಿ, ಇಷ್ಟೇ ಕೊಟ್ಟಿದ್ದು. ಹೆಂಗಾಗವೆ ಈ ಎಲೆ ನೋಡು, ಇದು ಹಿಂಗಾಗದಲ್ವಾ, ಇಷ್ಟ ಇಷ್ಟೊರ್ದು ಬಿಟ್ಟು ಚೆನ್ನಾಗಿರೋ ಕಡಿಕ್ ನೋಡಿ, ಇಷ್ಟೇ ಎಲೆ ಕೊಟ್ಟಿದ್ದೀನಿ ನನ್ನ ಮಗನಿಗಾಗಿ. ಅವ್ರಪ್ಪ ನಿಮ್ ಊರ್ ಮರಿ ಹಬ್ಬದಲ್ಲಿ ಇಷ್ಟ ಹತ್ರ ಹಾಕೊಂಡ, ಇಷ್ಟ ಅಡಿಕೆ ಹಾಕೊಂಡ, ಇವನು ಕುಂತಿದ್ದ,
ನೋಡೋಣ ಇವಾಗ ನಿನ್ನ ಮೊಮ್ಮಗನ್ ಚೆನ್ನಾಗಾಯ್ತದ ನಾನು ಚೆನ್ನಾಗಾಯ್ತದ ಅಂತ ಅವನಂತಂದೆ ಈ ನನ್ನ ಮಗ ಇಷ್ಟೇ ಮಳೆ ಬರ್ತದೆ ಬಂತಲ್ಲ ಮಳೆ ಆಗ ನೋಡು ಗುಡುಕ್ತೈತೆ ಮಳೆ. ಬೇಡ ಆರಾತಿ ಹೊಂಟಾವೆ ಗುಡ್ಲು ಬೇಡ ಸಿಡ್ಲು ಬೇಡ ಗುಡು ಬೇಡ ಸಿಡ್ಲಡಿ ಬೇಡ ಆರಾತಿ ಹೊಂಟಾವೆ ಬೇಡವಾ ಬೇಡ ಕೈ ಮುಗಿತೀನಿ ಬೇಡವಾ ಬೇಡ ಅವ್ರಿಗಾಗೆ ಮಾರವ್ವ ಮಾರವ ಹಾಕು ನಾಳಿಕಲ್ಲ ಚಿಕನು ನಾಳಿಕಲ್ಲ ಮಟನು ನಾವೆಲ್ಲ ದೇವ್ರು ಮಾಡ್ಬೇಕು ಎಲ್ಲ ನಂಟ್ರು ಬಂದಿದೀವಿ ಅಜ್ಜಿ ಮನೆಗೆ ಆಶೆ ಆಗಿ ನೀವು ಮಳೆ ಬಂದ್ರೆ ನಾವೆಲ್ಲ ಹೋಗೋಣ ಬೇಡವಾ ಬೇಡ ಕೈ ಮುಗಿತೀನಿ ಕಾಲಿ ಬೀಳ್ತೀನಿ ಹೊರಗಾಗು ಹೊರಗಾಗು ಇವಾಗ ಆರತಿ ರೆಡಿ ಮಾಡ್ತಾ ಇದೀನಿ ನೋಡಿ ಈ ಥರ. ಇನ್ನು ಇದು ಫುಲ್ಲ ಕಟ್ಟಬೇಕು, ಆಮೇಲೆ ಇದನ್ನ ಹಾಕಿ ಹಿಂಗೆ ಮಾಡೋದಂತ ತೋರಿಸ್ತೀನಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ, ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಇದು ಮಾಡಾದ್ಮೇಲೆ ಸಿಗ್ತೀನಿ. ನನಗೆ ಅಕ್ಷಯ್ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಒಂದ್ಸಲ ಕತ್ತೆತ್ತಿ ಅಕ್ಷಯ್ ಅವರೇ, ನನಗೆ ಇದನ್ನು ರೆಡಿ ಮಾಡೋಕ್ಕೆ, ಆರತಿ ರೆಡಿ ಮಾಡೋಕ್ಕೆ ಒಂದು ಸಪೋರ್ಟ್ ತೊಗೊತಾ ಇದ್ದೀನಿ. ನಮ್ಮ ಪೂರ್ಣಿಮಾ ಅವ್ರು ಆಲ್ರೆಡಿ ಒಬ್ಬಟ್ಟು ಬರೆಸ್ತವ್ರೆ. ನೀನು ತಿನ್ನಿಲ್ವಾ ಹಂಗಾರೆ? ಹಾಂ, ಅದನ್ನೇ ಹೇಳಿದ್ದೆ ನಾನು, ಒಬ್ಬಟ್ಟು ಬರೆಸ್ತವ್ರೆ ಅಂತ. ಹಿಡ್ಕೊ, ಇವಾಗ ಇದನ್ನು ಹಾಕಿ ಹೊಲಿಯೋಣ ಬನ್ನಿ. ಹಿಂಗೆ ನಗ್ನಾಗ್ತಾ ಇದ್ದು ಬಿಡವ್ವ. ನಾಳೆ ಸಾಯಂಕಾಲ ಗಂಟ ಹೊರಬೇಡ, ಇಲ್ಲಾಂದ್ರೆ ವಾಲ್ಗ ಊದ್ಬಿಡು. ಓ ಅಂತ ವಾಲ್ಗ ಮಾತ್ರ ಊದ್ಬೇಡ. ಈ ಥರ ಬಂದಿದೆ ನೋಡಿ ಗೈಸ್. ತಿರುಗ್ಸಾಕ್ಷ ಇಲ್ಲಿ ನಿಧಾನಕ್ಕೆ ಒಂದು ರೌಂಡ್. ಈ ಥರ ಬಂದಿದೆ. ಫುಲ್ ಫಿನಿಶ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ. ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಈ ಸಲ, ನೋಡೋಣ ಅಂತ. ಸಾಕು ಸಾಕು. ಆರ್ತಿ ಹಿಡ್ಕೊ. ದೊಡ್ಡ ಆರ್ತಿ ಇದ್ರದೆ. ನೋಡಿ, ಇದೆಲ್ಲ ನಾನು, ಪೂರ್ಣಿಮಾ, ಮತ್ತೆ ನನ್ನ ಸಪೋರ್ಟರ್ಸ್ ಅಕ್ಷಯ್, ಇಷ್ಟು ಜನ ನನ್ನ ಅಸಿಸ್ಟೆಂಟ್ಸ್ ಆಗಿ ವರ್ಕ್ ಮಾಡಿರೋದಕ್ಕೆ ಧನ್ಯವಾದಗಳು. ನೋಡ್ದ ಕೈ ತುಂಬ ಬಿಡ್ತೀನಿ ನೋಡು. ನಮ್ಮ ಹತ್ರ ಆದ್ರೆ ಜೋರು ಯಾವಾಗ್ಲೂ ಕೈಯೋ ಕೈಯೋ ಅಳು ಅಂದ್ಬಿಡ್ತು. ಲಿಸಿ ನೋಡಿತೀನಿ ನೋಡಿ ಈಗ. ಲಿಸಿ ಆಯ್, ಲಿಸಿ ಇಲ್ಲಿ ಆಯ್, ಇಲ್ಲಿ ಕೈಯ 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 ಅಂತ ನೀನು ನಾಯ ನೀನು ಅಯ್ಯನ್ ಕಟ್ಟೆ ನಮ್ಮ ನಾಯ ಇದು ಊರ್ ಮುಂದೆ ಅಯ್ಯನ್ ಕಟ್ಟೆ ನಾಯಿ ಹಿಂಗೆ ಬಡ್ಕೊಳ್ಳೋದು. ಕೈ 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 ಅಂತ
ನಾವು ಇವಾಗ ಈ ಥರ ರೆಡಿಯಾಗಿದ್ದೀವಿ. ಆರತಿ ಆಲ್ರೆಡಿ ದೇವ್ರು ಬರ್ತಿದೆ, ಆರತಿ ತೊಗೊಂಡು ಹೋಗಬೇಕು. ಸೊ ಎಲ್ಲರೂ ಈ ಥರ ರೆಡಿಯಾಗಿದೆ. ತನು, ಪೂರ್ಣಿಮಾ, ಅಕ್ಷಯ್ ಮರ್ತೆ ಹೋಗ್ಬಿಡುತ್ತೆ, ರೀತಿ ಅವ್ರ ಅಜ್ಜಿ ನೋಡಿ. ದೇವ್ರು ಅಲ್ಲಿ ಬರ್ತಿದೆ ಇವಾಗ, ಅಲ್ಲಿ ಕರ್ಕೊಬರಕ್ಕೆ ಹೋಗಿದ್ದಾರೆ. ನಮ್ಮ ಮನೆ ಹತ್ರ ಬರಬೇಕು ಇವಾಗ. ನಮ್ಮದು ರೆಡಿ ಇದೆ, ಬನ್ನಿ ಹೋಗೋಣ. ಫೈನಲಿ ನೋಡಿ ಈ ಥರ ರೆಡಿಯಾಗಿದೆ ಆರತಿ. ಇದ್ರೊಳಗೆ ನಾವು ಮತ್ತೆ ಕಂಪ್ಲೀಟ್ ಮಾಡಿದ್ರಲ್ಲ ಅದು ದೀಪ. ಇದು ಪುಟಾಣಿ ಆರತಿ ಸಾತ್ವಿಕಂಗೆ ಅಂತ ಮಾಡಿರೋದು. ಅಲ್ಲಿ ಎಳ್ಕೊಂಡು ಕೂತೈತದು, ಕಳೆದು ಬರ್ತಾ ಇಲ್ಲ ಅದು, ಅದಕ್ಕೆ ಕಾಯ್ತಾ ಇದ್ದೀವಿ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ಲಿ. ನಾವು ಇಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಫೈನಲಿ ಒಂದು ದೇವ್ರ ಮುಗಿಸ್ಕೊಬಂದ್ವಿ. ಈಗ ಇನ್ನೊಂದು ದೇವ್ರಿಗೆ ತಂಬಿಟ್ಟು ಚೇಂಜ್ ಮಾಡಿಕೊಂಡು ತೊಗೊಂಡೋಗ್ಬೇಕು. ಬನ್ನಿ ಗೈಸ್. ಫ್ಯಾಮಿಲಿಯ ರಂಗೋಲಿ ಎಕ್ಸ್ಪರ್ಟ್ ಇವರು. ಸಕ್ಕತ್ತಾಗಿ ಬಿಡ್ತಾರೆ ರಂಗೋಲಿನ. ಇವರು ರತ್ನತ್ತೆ ಚೆನ್ನಾಗಿ ಬಿಡಿಸ್ತಾರೆ. ಆದರೂ ಪ್ರೈಸ್ ಇವರೇ ಹೊಡ್ಕೊಂಬಿಟ್ರು. ಇದು ಗಣೇಶ ಹಬ್ಬದಲ್ಲಿ ಸೆಕೆಂಡ್ ಪ್ರೈಸ್ ಅಲ್ವಾ ಅತ್ತೆ? ಸೆಕೆಂಡ್ ಪ್ರೈಸ್ ತಗೊಂಡ್ರು ರಂಗೋಲಿ ಕಾಂಪಿಟೇಷನಲ್ಲಿ. ಫೈನಲ್ ಆಗಿ ತೋರಿಸ್ತೀವಿ ಯಾವ ಥರ ಬರುತ್ತೆ ರಂಗೋಲಿ ಅಂತ. ಮಾಡ್ರಿ ಯಾರೇನು ಅನ್ಕೊಳ್ಳ ಮಾಡ್ರಿ. ಈ ರೇಂಜ್ ಕೆಸರಲ್ಲೂ ಎತ್ಕೊಂಡು ಹೋಗ್ತಾ ಇದೀವಿ ನಾವು. ಸೊ ಆಲ್ರೆಡಿ 2:30 ಆಯಿತು. ಇವಾಗ ಎರಡನೇ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಷಯ್, ಪೂರ್ಣಿಮಾ ಎಲ್ಲೋಯ್ತಾನೋ ನಾವು 4 ಜನ ಇಡೀ ದೇವಸ್ಥಾನ ಎಲ್ಲ ಸುತ್ತಿದ್ದು.
ಸೊ ಇವಾಗ ಬೆಳಗ್ಗೆ 6 ಗಂಟೆಗೆ ಒಂದು ದೇವಸ್ಥಾನ ಇದೆ, ಅದಕ್ಕೆ ಬೇರೆ ಹೋಗಬೇಕು. ಸೊ ಹೋಗೋಣ ಬನ್ನಿ. ಯಾವ ರೇಂಜಿಗೆ ಇಲ್ಲಿ ಕೊಚ್ಚೆ ಇದೆ ಅಂದರೆ ಝಂಗ್ ಅಂತ ಹೋಗ್ತಾ ಇದೀವಿ ನೋಡಿ. ಪೂರ್ಣಿಮಾ ಎತ್ಕೊಂಡು ಯಾವ ಥರ ಇದರಲ್ಲಿ ನಾವು ಆರತಿ ಎತ್ಕೊಂಡು ಹೋಗಿರೋದು ಈ ಥರ ಕೊಚ್ಚೆಲಿ ಹೋಗ್ತೈತೆ ಪಾಪ ಮುಂದೆ ಕಡೆ. ನಾವು ಕೊಚ್ಚಲಿ ನಾನು ನಡ್ಕೊಂಡು ಸ್ಕೇಟಿಂಗ್ ಹಾಕೊಂಡು ಝಂಗ್ ಅಂತ ಹೋಗ್ತಾ ಇದ್ದೀವಿ. ಹಿಂಗಿದೆ ನೋಡಿ. ನಾನು ಒಂದಕ್ಕೆ ಎತ್ಕೊಂಡು ಹೋದೆ, ಆಮೇಲೆ ಪೂರ್ಣಿಮಾ ಕೊಟ್ಬಿಟ್ಟೆ ಎತ್ಕೊಂಡು ಹೋಗ್ಲಿ ಅಂತ. ಇರು ನಾನು ವೀಡಿಯೋ ಮಾಡ್ಕೊಂಡು ಆಮೇಲೆ ನಾನು ದಬಾಕೊಂಬಿಟ್ಟೆನು. ನಿಮ್ಮ ಮುಂದೆ ಕಾಮಿಡಿ ಪೀಸ್ ಆಗೋಗ್ಬಿಡ್ತೀನಿ.